ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೆ ಎಲ್ಲರಿಗೂ ಶುಭೋದಯ. ಹ್ಯಾಪಿ ಸಂಡೇ. ಭಾನುವಾರದ ವಿಷಯಗಳು. ನಮ್ದು ಹುಡುಗಿ ನೋಡ್ರಿ ಏನ್ ಮಾಡಕತ್ತೈತಿ. ಹಾಯ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪೂಜಾ ಬ್ಲಾಗ್ ಚಾನಲ್. ನಾವು ಇಬ್ರು ಸೇರಿ ಅಡುಗೆ ಮಾಡಕತ್ತೀವಿ. ಇವತ್ತು ಏನ್ ಮಾಡಕತ್ತೀವಿ ಅಂದ್ರೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಕತ್ತೀವಿ. ಭಾಗ್ಯ ಇಡ್ಲಿ ಮಾಡ್ತಾಳಂತ ನಾ ಸಾಂಬಾರ ಚಟ್ನಿ ಮಾಡ್ಕೊತೀನಿ. ಇಲ್ಲ ಭಾಗ್ಯ? ರೆಡಿ ಮಾಡತ್ತ ನೋಡ್ರಿ. ಭಾಗ್ಯ ಇಡ್ಲಿಗೆ ರೆಡಿ ಮಾಡ್ಕೊಳತ್ತಾಳ. ಅಕ್ಕಿಗೂ ಒಂದೊಂದೊಂದೊಂದು ಕೆಲಸನ ಹೇಳ್ಕೊಡೋಣ. ಹಂಗೆ ಅದ್ರಾಕಿ ಕೆಲಸ ಮಾಡೋದಿಲ್ಲ. ಸ್ವಲ್ಪ ಸೋಪ್ ಹಾಕ್ತೀವಿ, ಸ್ವಲ್ಪ ಐಸ್ ಹಾಕಿ ಸೋಪ್ ಹಾಕಿ ಕೆಲಸ ಹೇಳ್ಬೇಕು. ಭಾಗ್ಯ ಮಾಡ್ತಿಲ್ಲ. ಐಸು ಸೋಪ ಬೇಡ ಅಂತ ಎಲ್ಲ ಪಾತ್ರೆಗಿತ್ತಿ ಹಾಕೊಂಡು ನೋಡ್ಬೇಕ. ಪಾತ್ರೆಗಿತ್ತಿ ಪಕ್ಕ ಎಲ್ಲಿಗೆ ಹೊಂಟಿ ಅಕ್ಕ? ಅಂಗಡಿ ಹೊಂಟೀನಿ. ಅಂಗಡಿ ಹೊಂಟಾಡ್ತ ಬೆಲ್ಲ ತರಕ. ಸರಿ, ಓಕೆ. ಎಲ್ಲರಿಗೂ ಏನೋ ಮಗಳು ಬರೀ ಇದೇ ಮಾಡ್ತಾರ ಅನ್ಬೇಡ್ರಿ. ಏನೋ ಒಂಥರ ಖುಷಿ ಅಲ್ವಾ ಮಕ್ಕಳ ಜೊತೆ ಈ ತರ ಇರೋದು. ಅದಕ್ಕೆ ಅವ್ರಿಗೆ ಒಂಟೆ ಹಂಗೆ ಬಿಟ್ಬಿಟ್ರೆ ಅವರು ಹಂಗೆ ಇದ್ಬಿಡ್ತಾರೆ. ನಮ್ ಜೊತೆ ಹಿಂಗೆ ಹಿಂಗೆ ಮಾಡ್ಕೊಂಡಿದ್ರೆ ಸ್ವಲ್ಪ ಅವರು ಫ್ರೀ ಆಗಿರ್ತಾರೆ. ಮೈಂಡ್ ಕೂಡ ಫ್ರೀ ಆಗಿರುತ್ತೆ. ಟೆನ್ಷನ್ ಇರಲ್ಲ, ಏನು ಬೇಜಾರಿರಲ್ಲ. ಎಲ್ಲರೂ ಕೂಡ ಆರಾಮಾಗಿ ಇರ್ಬೋದು. ನಮಗೂ ಯಾವ ಬೇಜಾರಿರಲ್ಲ. ಮಕ್ಕಳ ಜೊತೆಗೆ ಅವತ್ತು ಅಪ್ಪ ಅಮ್ಮ ಫ್ರೀ ಆಗಿರ್ಬೇಕು. ಹಾಗಾಗಿ ನಾನಂತೂ ತುಂಬಾ ಫ್ರೀ ಆಗಿ. ಓಕೆ, ಬರ್ರಿ ಇವತ್ತ ಚಟ್ನಿ. ಎಲ್ಲಿ ಅಮ್ಮ ತಲೆನೇ ಕಾಣಕತ್ತೈತಿ ನಿಲ್ಲ ನೋಡ್ರಿ. ಇಡ್ಲಿ ಮಾಡತ್ತ ಅವಾಗ ಉಪ್ಪು ಹಾಕಿದಾನೆ. ಯಾವ ಉಪ್ಪು ಹಾಕ್ಲಾರ ಇಡ್ಲಿ ಮಾಡತ್ತ ಅವಾಗ. ಹಂಗೆ ಇರ್ಲಿ ಬಿಡು. ಸಪ್ಪಂದೆ ಯಾರು ತಿಂತಾರ ಸಪ್ಪನ ಇಡ್ಲಿ? ನಿನಗ ತಿನ್ನಿಸ್ತೀನಿ. ಅವು ಬರಬ್ಬರಿ ಎಷ್ಟದವ? 5 ಅವ. 5 ನಿನಗೆ ತಿನ್ನಿಸ್ತೀನ. ಇಲ್ಲಿ ಮಾಡ್ಲಾಗತ್ತೆ. ತಗಿ ಇದಕ್ಕೆ ಸ್ವಲ್ಪ ಉಪ್ಪ ಉದುರ್ಸ್ರಿ, ಪರವಾಗಿಲ್ಲ. ಹಾಕು, ಉಪ್ಪು ಹಾಕು. ಇದಕ್ಕೆ ಮಾಡಿ ಉಪ್ಪು. ಬರೀ ಇವಾಗ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊತೀನಿ. ನಿಮ್ ಜೊತೆ ಹಂಗೆ ಸೇರ್ ಮಾಡ್ಕೊಂಡು ಮಾತಾಡ್ಕೊಂಡ್ ಮಾಡೋಣಂತ. ಮಾತಾಡ್ಕೊಂಡು ಅಡ್ಗೆ ಮಾಡೋದ್ರಲ್ಲಿ ಮಜಾನ ಬೇರೆ ಇರ್ತೈತಿ. ಮಾಡೋಣ ಬರ್ರಿ. ಈಗ ಸೋಡಾ 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 ನೋಡ್ರಿ, ಇಲ್ಲಿ ಭಾಗ್ಯ ಸೋಡಾ ಪುಡಿ ಹಾಕಿದ್ಲು ಮತ್ತು ವಾಪಸ್ ತೆಗಿಯಾಕತ್ತ. ಯಾವತ್ತು ಈ ತರ ಅಡ್ಗೆ ಮಾಡ್ಬೇಡ ಸುಬ್ಬಕ್ಕ. ಸುಬ್ಬಕ್ಕ ಅಂದ್ರೆ ಸುಬ್ಬಕ್ಕ ನೋಡ್ರು. ಜಾಸ್ತಿ ಮಾತಾಡ್ಬೇಡ ಭಾಗ್ಯ ನನ್ನ ಹತ್ರ ನೀನು, ಆಯ್ತಾ? ಮತ್ತ ಸುಬ್ಬಕ್ಕ ಅಂದ್ರಲ್ಲ, ನೀವು ಸುಬ್ಬಕ್ಕ ತಂಗಿ. ನಾಕಂದ್ರ ನೀ ತಂಗಿನ ಅವಕ್ಕ ಮಾತ ಖಾರ ಮೈತಿ. ಕರಮ ಎದಕ್ ಇರ್ತವ್ರಿ? ಏನೋ ಕರಮ ಎದಕ್ ಇಲ್ಲಿ ಬರ್ತದ್ರಿ? ಅವಾಗ ಇಲ್ಲಿಗೆ ನೋಡ್ರಿ. ಇಲ್ಲಿ ಬ್ಯಾಳಿ ಕುದಿಸಿ ಇಟ್ಕೊಂಡಿನಿ. ಟೊಮೊಟೊ ಅಷ್ಟ ಹಾಕಿ, ಏನು ಹಾಕಿಲ್ಲ. ಇದಕ್ಕೆ ಬೇರೆ ಬ್ಯಾಳಿ ಟೊಮೊಟೊ ಅಷ್ಟ ಹಾಕಿ ಕುದಿಸಿ ಇಟ್ಕೊಂಡಿನಿ. ಏನು ಯಾಕೆ ಹಾಕಿಲ್ಲ ಅಂದ್ರೆ ಇಡ್ಲಿ ಸಾಂಬಾರ್ ಮಾಡ್ತಾರ ಸಂಬಂಧ ಏನೂ ಹಾಕಿಲ್ಲ. ಇಲ್ಲಿ ಎಣ್ಣೆ ಕಾಯ್ಸಾಕಿಟ್ಟಿನಿ. ಇಲ್ರಿ, ನಾನು ಕಾಣಿಸ್ತಾ ಇಲ್ಲ. ಇಲ್ಲಿ ಸಾಸಿವೆ ಹಾಕಿನಿ ಮತ್ತ ಬೆಳ್ಳುಳ್ಳಿ. ನಾನು ಸಿಂಪಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾನು ಸಾಂಬಾರ್ ಮಾಡಕತ್ತೀನಿ. ಬೆಂಗಳೂರು ಸಾಂಬಾರ್ ತಿಂದು ಬೇಸರ ಐತಿ ನನ್ಗೆ. ಈಗ ಕರಿಬೇವು ಅಲ್ಲ, ಗ್ಯಾಸ ಸಣ್ಣ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಡ್ರಿ. ಅಲ್ಲ ಮಮ್ಮಿ, ಸಾಸಿವೆ ಅಷ್ಟೇ ಚಟಪಟ ಅಂತವಲ್ಲ, ಈ ಕರಿಬೇವು ಚಟಪಟ ಅಂತ. ಕರಿಬೇವು ಹಸಿ ಇರ್ತದಲ್ಲ, ಅದಕ್ಕೆ ಚಟಪಟ ಅಂತ. ಈಗ ಮಸಾಲೆ ಖಾರ ಹಾಕಕತ್ತೀನಿ. ಮಸಾಲೆ ಖಾರ, ಇದು ಮಸಾಲೆ ಅಲ್ಲ, ಮಸಾಲೆ ಖಾರ. ನಮ್ಮ ಉತ್ತರ ಕರ್ನಾಟಕ ಕಡೆ ಅವ್ರಿಗೆ ಗೊತ್ತಿರ್ತೈತಿ ಮಸಾಲೆ ಖಾರ ಅಂದ್ರೆ ಏನಂತೇಳಿ. ಮತ್ತೆ ಈಗ ಮೆಣಸಿನ ಪುಡಿ ಹಾಕಕತ್ತೇನೆ ಸ್ವಲ್ಪ. 2 ಹಾಕಿದ್ರೆ ಟೇಸ್ಟ್ ಭಾರಿ ಬರ್ತದೆ ಸಾಂಬಾರ್ಕ. ಹಾಗಾಗಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳತ್ತೀನಿ, ಅಂದ್ರೆ ಹವೇಜ್ ಪುಡಿ ಹಾಕೊಳತ್ತೀನಿ. ಅದು ಭಾರಿ ಟೇಸ್ಟ್ ಕೊಡ್ತಿದ್ರು ಸಾಂಬಾರ್ಕ. ಹಾಗಾಗಿ ಈಗ ಮಸಾಲೆ ಖಾರ ಏನು ಹಾಕಿನಲ್ಲ, ಅದ್ರೊಳಗೆ ಧನಿಯಾ ಹಾಕಿರ್ತಾರ. ಅಂದ್ರೆ ನಾವು ಸ್ವಲ್ಪ ಹಾಕಿದೆ ಮ್ಯಾಲ, ಸ್ವಲ್ಪ ಟೇಸ್ಟ್ ಇನ್ನೊಂದು ಸ್ವಲ್ಪ ಬರಲಿ ಅಂತ. ಎಣ್ಣೆಗ ಈ ತರ ಖಾರ ಹಾಕೊಳ್ಳೋದ್ರಿಂದ ತುಂಬಾ ಖಾರ ಇದ್ರು ಖಾರದ ಇದೂ ಕಮ್ಮಿ ಆಗ್ತದ. ಮತ್ತೆ ಹಂಗೆ ಕಲರ್ ಕೂಡ ಭಾರಿ ಮಸ್ತ್ ಬರ್ತದ. ಎಣ್ಣೆಗ ಖಾರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಸೂಪರ್ ಆಗಿ ಬರ್ತದ. ಅದಕ್ಕಾಗಿ ನೋಡ್ರಿ, ಈ ತರ ಫ್ರೈ ಮಾಡ್ಕೊಂಡ್ರೆ ಖಾರದ ಭಾಳ ಚಂದ ಘಮ ಬರ್ತದೆ. ಹೆಂಗ್ ಬರತ್ತ? ಇದು ಮಸಾಲೆ ಖಾರದ್ದು, ಖಾರ ಪುಡಿದು, ಧನಿಯಾ ಪೌಡ್ರು,
ಗಮ್ಮನ ಆಗ್ತೈತೆ. ಈಗ ಒಂದು ಪ್ಲೇಟ್ ಇಟ್ಕೋಬೇಕ್ರಿ. ಪ್ಲೇಟ್ ಇಟ್ಕೊಂಡೆ ನಾವು ಇದು ಹುಂಚಿ ಹುಳಿ ಹಾಕೋಬೇಕು. ನಾನು ಇಲ್ಲಿ ಹುಂಚಿ ಹುಳಿ ಹಾಕೊಳತ್ತೀನಿ. ಮಮ್ಮಿ ಪ್ಲೇಟ್ ಹಿಡ್ಕೊಂಡು ಹಿಂಗೆ ಹಾಕೊಂಡು ಮುಚ್ಚಬೇಕು. ಮುಚ್ಚೋದು ಅದಕ್ಕೆ ಮುಚ್ಚಿದ್ರ ಒಗ್ಗರಣೆ ಘಮ ಭಾಳ ಚಂದ ಬರ್ತದ್ರಿ. ಅದು ಇಲ್ಲಿಕಂದ್ರೆ ಹಿಂಗೆ ಹಾಕಿಬಿಟ್ಟು ತೆಗೆದು ಬಿಟ್ಬಿಟ್ವಿ ಅಂದ್ರೆ ಏನಾಗ್ತದಂದ್ರೆ ಅದ್ರ ಘಮ ಎಲ್ಲ ಹೊರಗೆ ಹೋಗ್ತದೆ. ಎಣ್ಣೆ ಎಲ್ಲ ಸಿಡಿದ ಮ್ಯಾಲೆ ಹೋಗ್ಬಿಡ್ತಂದ್ರೆ ಅದು ಘಮ ಉಳಿಯಲ್ಲ. ಹಾಗಾಗಿ ನಾನಿಲ್ಲಿ ಹುಂಚಿ ಹುಳಿನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ. ನೋಡ್ರಿ ಹುಂಚಿ ಹುಳಿ ಹಾಕೊಂಡು ಈ ಥರ ಕುದಿಸ್ಕೋಬೇಕಿದು. ಭಾರಿ ಮಸ್ತ್ ಆಗ್ತದೆ ಸಾಂಬಾರು. ಅಲ್ಲ ಸಾಂಬಾರು ಯಾವಾಗ ಹಾಕ್ತೀರಿ? ಇದೆಲ್ಲ ಕುದಿಬೇಕಾ? ಕುದ್ಲಿರ್ತದಲ್ಲ, ಇನ್ನೊಂದು ಸ್ವಲ್ಪ ಕುದಿಬೇಕು. ನೀಟಾಗಿ ಕುದಿಬೇಕು ಅದು ಹುಂಚಿ ಹುಳಿ. ಅದು ಕುದ್ಮೇಲೆ ಇದಕ್ಕೆ ನಾವು ಬೇಳೆ ಹಾಕೋಬೇಕು. ಸ್ವಲ್ಪ ಹಾಕಿ ನೋಡೋಣ. ಬೇಡ, ಕುದಿಲ್ಲ, ಸ್ವಲ್ಪ ಕುದಿಲಿ. ಎಣ್ಣೆ ಬಿಡ್ತದೆ ಸ್ವಲ್ಪ ಹುಂಚಿ ಹುಳಿ ಕುದ್ದು ಎಣ್ಣೆ ಬಿಡ್ತದಲ್ಲ ಅವಾಗ ಹಾಕೋಬೇಕು. ಗಂಗಾವಾಯಿ ಹಿಂಗೆ ಮಾಡ್ತಿದ್ಲು ಅವಾಗ ಸಾಂಬಾರು. ಭಾಳ ರುಚಿ ಆಗ್ತೈತೆ ಸಾಂಬಾರು. ಮೊನ್ನೆ ಅದೇ ಒಂದು ರೆಸಿಪಿ ಹಾಕೀನಿ ತುಳಜಾ ಅಡುಗೆ ಮನೆ ಚಾನಲಲ್ಲಿ. ಆ ರೆಸಿಪಿನ ಹಾಕಿದ್ದೀನಿ ನೋಡಿ. ಇಡ್ಲಿ ಇಟ್ಟ ಭಾಗ್ಯ ಇಲ್ಲಿ ಎಣ್ಣೆ ಬಿಟ್ಟಿಲ್ಲ, ಬಿಟ್ಟವು ಹಾಕ್ರಿ ಸ್ವಲ್ಪ. ಈಗ ನೋಡ್ರಿ ಕುದಿಸ್ಕಿಟ್ಕೊಂಡಿರೋಂಥ ಬ್ಯಾಳಿನ ಎಲ್ಲ ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕೊಳ್ಳೋನು. ತುಂಬ ತಿಳಿ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು ಸಾಂಬಾರು. ಇಡ್ಲಿ ಜೊತೆಗಾದ್ರೆ ಮೀಡಿಯಮ್ ಆಗೇ ಇರಬೇಕದು. ಏನೋ ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ ನನಗಿದು. ಚೂರು ನೀರು ಹಾಕೋತೀನಿ. ಯಾಕಂದ್ರೆ ಇಡ್ಲಿ ಅಲ್ವಾ, ತುಂಬ ಗಟ್ಟಿ ಆದ್ರೆ ಅಷ್ಟು ಸರಿ ಅನ್ಸಲ್ಲ. ಅದಕ್ಕಾಗಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣಂತ. ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸೋನು. ಅದು ಕುದ್ದ ಮೇಲೆ ಮತ್ತೆ ಉಪ್ಪು ಏನಾದರೂ ಕಮ್ಮಿ ಅನ್ಸಿದ್ರೆ ಮತ್ತೆ ಹಾಕೊಳ್ಳೋಣಂತ. ಈಗ ಹಂಗೆ ಸ್ವಲ್ಪ ಹೊತ್ತು ಮುಚ್ಚಿ ಕುದಿಸ್ಕೊಳ್ಳೋಣಂತ. ಏನು ಮಾಡ್ಲಿಕತ್ತೀರಿ? ನಾನು ಕಾಯಿ ಚಟ್ನಿಗೆ ಇದೊಂದೇ ಕಾಯಿ ಸಾಕು. ಭಾಳ ತಿನ್ನತ್ತ ಅನ್ಸತ್ತೆ ನನಗೆ. ಎದಕ್ಕೆ ಇಷ್ಟ ಚಟ್ನಿ ಮಾಡಕ? ಎಷ್ಟು ಮಂದಿಗೆ? 4 ಮಂದಿಗೆ. 4 ಮಂದಿ ಯಾರ್ಯಾರು? ಇನ್ನೂ ಇಬ್ರು ಬರ್ತಾರ. ಅವ್ರು ಬಂದ್ಮೇಲೆ ಪರಿಚಯ ಮಾಡಿಸೋಣ, ಈಗ ಬೇಡ. ಹೌದು. ಸಾಂಬಾರು ಏನಾಯ್ತು ತಗದು ತೋರ್ಸ್ರಿ. ಸಾಂಬಾರು ಏನಾಯ್ತು? ಕುದಿಯಾಕತ್ತದ. ಜಿಮೆಲ್ಲ ಬರ್ಲಿಕತ್ತದ. ಹೆಂಗ್ ಬರತ್ತಗಮ್ಮ? ನಾನು ಬರ್ಲಿಕತ್ತದ. ಗಂಟದ ಉಸಿರು ಐತೆ ಇಲ್ಲ? ಯಾಕ ನೀ ಮಾತಾಡೋದು ನನಗ ಕೇಳವಲ್ದೇನು, ಅವ್ರಿಗೆ ಯಾವಾಗ ಕೇಳ್ಬೇಕು? ಉಪ್ಪು ಖಾರ ಬರೋಬರಿ ಆಗೈತಿ. ನೋಡಿದ್ರಿ? ಆ ಕಡೆ ನೋಡ್ದೆ ಬರೋಬ್ಬರಿ ಐತಿ. ಇರ್ಲಿ ಅಷ್ಟೇ, ಕುದಿಲಿ. ಮಮ್ಮಿ ಏನ್ ಸಾಂಬಾರ್ಗ ಅಮ್ಮ ಎಂತ ಪರಿ ಬರ್ಲಿಕತ್ತದ? ಏನ್ ಕುಡಿಲಿಕತ್ತೀರಿ? ಹಾ ಮುಖ ತೋರ್ಸ. ಎಲ್ಲತ್ತೀರಿ? ಮುಖ ತೋರ್ಸ. ಎಲ್ಲ ಮಾಡ್ತಾಳೆ ತೋರ್ಸ್ರಿ ಮುಖ. ತೆಂಗಿನಕಾಯಿ ಹೊಡೆದು ಇದ್ರ ನೀರ್ ಹಿಡ್ದಿಟ್ಟಿದ್ನೆ, ಕುಡ್ದೆ. ಸಾಂಬಾರ್ ನೋಡ್ರಿ ನೋಡ್ರಿ ಘಮ ಎಂತ ಪರಿ ಬರ್ಲಿಕತ್ತದ. ಅವ್ರಿಗೆ ಘಮ ಬರ್ಲಾಗ್ಯಾವಲ್ಲ, ನಮಗ್ ಘಮ ಬರ. ಆಹಾ ಎಲ್ಲ ಕೊತ್ತಂಬರಿ ಎಲ್ಲ ಹಾಕ ಗೊತ್ತಲ್ರಿ ಭಾಗ್ಯ. ಒಯ್ ತಳ ಹಾಕ್ಯಾಳ, ಕ್ಯಾಮ್ರಾದ ನೋಡ್ಕೋತ ಹಾಕ್ಯಾಳ, ತಳ ಬಿತ್ತದ ಎಲ್ಲ. ಆಯ್ತು, ಸಾಂಬಾರ್ ರೆಡಿ ಆಯ್ತು. ಆಫ್ ಮಾಡ್ಬಿಡ್ತೀನಿ. ಅಪ್ಪಂದ ಇಡ್ಲಿ. ಆಹಾ ಹೆಂಗ ಇಡ್ಲಿ ಮಸ್ತ್ ಬಂದವು. ಏನ್ ಮಾಡಾಕತ್ತೇವ? ಇಡ್ಲಿ ಬಿಸ್ಲಗತ್ತದ. ಎಷ್ಟು ಬರಿ ಬರಾಕತ್ತಾವಲ್ಲ ನೋಡ್ರಿ ಎಲ್ಲ ಇಟ್ಕೊಂಡವ್. ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಒಂದು ಚೂರು ಇಟ್ಕೊಂಡಿಲ್ಲ, ಹಂಗೆ ಎಷ್ಟು ಸ್ಮೂತ್ ಬಂದಾವ ನೋಡ್ರಿ. ತೋರಿಸ್ತೀನಿ ಬರ್ರಿ ಮಮ್ಮಿ. ಸ್ಮೂತ್ ಕೂಡ ಬಂದಾವು. ಒಂದು ಚೂರು ಅಂಟ್ಕೊಂಡಿಲ್ಲ, ಹರಿದಿಲ್ಲ. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ನೋಡ್ರಿ 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 ಪಾಕೆ ತೆಗಿತಾವ ನೋಡ್ರಿ. ನೋಡ್ರಿ ಅವಾಗ ಬಿಸಿ ತಾಗ್ಲಕತ್ತೈತ್ರಿ.
ನೋಡ್ರಿ ಒಂದ್ ಜರ ಅಂಟ್ಕೊಳತ್ತದ ಹೆಂಗ್ ತೆಗಿಯಕತ್ತ. ಭಾರಿ ಮಾಡ್ತಾಳ್ರಿ ಅಡಿಗೆ ಭಾಗ್ಯ, ಭಾರಿ ಸೂಪರ್ ಸೂಪರ್ ಮಾಡ್ತಾಳ. ನೋಡ್ರಲ್ಲಿ ಸೂಪರ್ ಭಾಗ್ಯ. ಇನ್ನೊಂದ್ ಪ್ಲೇಟ್ ಹಾಕಿಬಿಡು ಸಾಕು. ಯಾರೋ ಬರ್ತಾರಂದಲ್ಲ, ಅವ್ರು ಬಂದ್ಮೇಲೆ ಅವ್ರಿಗೆ ಬಿಸಿದ್ ಮಾಡ್ಕೊಟ್ರಾಯ್ತು. ನಾವು ಇಷ್ಟು ತಿನ್ರೈತೀಗ ಅದನ್ನ ಹಾಕಿಡು. ನಾನು ಆಮೇಲೆ ಸಿಗ್ತೀನಿ. ಚಟ್ನಿಗೆ ಚಟ್ನಿ ಮಾಡ್ಬೇಕಂದ್ರೆ ಮೆಣಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಮೆಣಸಿನ್ಕಾಯಿ ತರೋವರೆಗೂ ವೇಟ್ ಮಾಡಿದೆ. ನೋಡಿ ಫ್ರೆಶ್ ಆಗಿರೋ ಮೆಣಸಿನ್ಕಾಯಿ ಬಂತು, ಕೊತ್ತಂಬರಿ ಬಂತು, ಕರಿಬೇವು ಬಂತು. ನೋಡಿ ಇಲ್ಲಿ ಕರಿಬೇವು, ಸ್ವಲ್ಪ ಪುದೀನ ಏನು ಮಾರ್ಕೆಟಿಂದ ತರಲ್ಲ, ಇಲ್ಲೇ ಇದೆ, ಅದನ್ನೇ ಎತ್ಕೊತೀನಿ. ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ. ಕೊತ್ತಂಬರಿದು ಮೊನ್ನೆ ಒಂದು ವಿಡಿಯೋ ಹಾಕಿರ್ಬೋದು, ನಾನು ನಿಮಗೆ ಒಂದು ಮಾತಾಡಿದ್ದೀನಿ ವಿಡಿಯೋದಲ್ಲಿ. ಯಪ್ಪ ಏನು ರೇಟ್ ಅಂತೀರ ಕೊತ್ತಂಬರಿದು. ಮೆಣಸಿನ್ಕಾಯಿ ನಾನು ಹುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ 100 ರೂಪಾಯಿ ಅಂತೆ ಒಂದು ಕಟ್ಟು, ಒಂದು ಸೂಡು ಕೊತ್ತಂಬರಿ 100 ರೂಪಾಯಿ. 5 ರೂಪಾಯಿ ಹೋಗಿ ಕೊತ್ತಂಬರಿ 100 ರೂಪಾಯಿ ಆಗೈತಿ. ಯಪ್ಪ ಏನು ಸಂಸಾರ ಮಾಡೋದು, ಏನು ಜೀವನ ಮಾಡೋದು ತಿಳಿದಿಲ್ಲ. ಬರೀ ಕೊತ್ತಂಬರಿನೇ 100 ರೂಪಾಯಿ ಅಂದ್ರೆ ಮುಂದಿಂದೆಲ್ಲ ಭಾಳ ಹೈರಾಣ ಆಗ್ತಿ ಜೀವನ. ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಇಲ್ಲಿ ಸಾಸಿವೆ ಹಾಕ್ತೀನಿ ಬೀಳಲಿಗೆ. ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣಂತ ಚಟ್ನಿಗೆ. ಇನ್ನು ಚಟ್ನಿ ರುಬ್ಕೊಂಬರ್ಬೇಕು. ಮೊದಲೇ ಯಾಕೆ ಒಗ್ಗರಣೆ ಮಾಡ್ತೀನಿ ಅಂದ್ರೆ ಅದು ಆರಬೇಕು ಒಗ್ಗರಣೆ. ನಾವು ರುಬ್ಕೊಂಬರತನ ಆರ್ತದ, ಹಾಗಾಗಿ ಅಲ್ಲಿವರೆಗೂ ಇದು ಒಗ್ಗರಣೆನ ಹಾಕಿ ಇಟ್ಕೊಬಿಡೋಣ ಅಂತ. ಇಲ್ಲಿ ಹಾಗೆ ಚಟ್ನಿಗೆ ಕಾಯಿ ಹಾಕೊಳತ್ತೀನಿ. ಸ್ವಲ್ಪ ಕಾಯಿ ಹಾಕೋತೀನಿ ಈಗ. ಮತ್ತೆ ನೋಡ್ಕೊಂಡು ಬೇಕಂದ್ರೆ ಮಾಡ್ಕೊಳ್ಳೋಣ. ಚಟ್ನಿ ಒಮ್ಮೆ ಮಾಡಿಟ್ರೆ ಅಷ್ಟು ಚಂದ ಅನಿಸೋದಿಲ್ಲ. ಕಾಯಿ ಚಟ್ನಿ ಶೇಂಗಾ ಹಾಕಲ್ಲ ಇವತ್ತು. ಸ್ವಲ್ಪ ಪುಟಾಣಿ ಹಾಕ್ತೀನಿ. ಪುಟಾಣಿ ಹಾಕೋದ್ರಿಂದ ಅದಕ್ಕೆ ಟೇಸ್ಟ್ ಭಾರಿ ಮಸ್ತ್ ಬರ್ತದೆ ಚಟ್ನಿಗೆ. ಹಾಗಾಗಿ ಪುಟಾಣಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಚಂದ ಬರ್ತದೆ ಚಟ್ನಿ. ಹಾಗಾಗಿ ಇಲ್ಲಿ ನೋಡ್ರಿಲ್ಲ ಸಾಸಿವೆ ಚಟಪಟ ಅಂದು. ಇವಾಗ ಒಗ್ಗರಣೆ ರೆಡಿ ಆಯಿತು, ಸಾಕು. ಜಾಸ್ತಿ ಕರಿಬೇವು ಫ್ರೈ ಮಾಡ್ಕೋಬಾರ್ದು, ಅಷ್ಟು ಚಂದ ಅನಿಸೋದಿಲ್ಲ. ಇವಾಗ ಇದು ಆರ್ಲಿ, ಇದನ್ನು ನಾವು ರುಬ್ಕೊಂಬರೋನು. ಬಗ್ಗೆ ಬೆಳ್ಳುಳ್ಳಿ ಇಟ್ಟಿದ್ನಲ್ಲಿ ಎಲ್ಲಿಟ್ಟಾನೆ 2 ಪೀಸ್ ಸುಲ್ದು. ಮುಂದೆ 3 ಹೆಸಳೆ ನಾನು ಬೆಳ್ಳುಳ್ಳಿ ಹಾಕೋತೀನಿ. ಒಂಥರ ಟೇಸ್ಟು ಘಮ ಭಾಳ ಚಂದ ಇರ್ತದೆ. ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಕೆಟ್ಟು ಹೋಗ್ಬಿಡ್ತೈತಿ. ಹಾಗಾಗಿ 3 ಹೆಸಳು ಹಾಕೊಂಡಿದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ. ಈ ರೀತಿ ನೀವು ಯಾರಾದರೂ ಚಟ್ನಿ ಮಾಡಿದ್ರೆ ಕೂಡ ಓಕೆ. ಯಾರು ಮಾಡಿಲ್ಲ ಅವ್ರನ್ನ ಮಾಡಿ ನೋಡಿ. ಈ ರೀತಿ ಚಟ್ನಿ ಸೂಪರಾಗಿ ಬರುತ್ತೆ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಎದಕ್ಕೆ ಟೇಸ್ಟಾಗಿರ್ತದೆ ಅಂದ್ರೆ ದೋಸೆಗೆ, ಇಡ್ಲಿಗೆ ಭಾರಿ ಮಸ್ತ್ ಇರ್ತದೆ. ಮತ್ತು ಈ ಪಡ್ಡು ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಕೂಡ ಭಾಳ ಚಲೋ ಇರ್ತದೆ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣಂತ. ಮತ್ತು ಇದಕ್ಕೆ ನಾನು ಇಲ್ಲಿ ಹುಂಚಿಕೆ ಹಾಕಕತ್ತಿಲ್ಲ. ಯಾಕೋ ನನಗೆ ಹುಂಚಿಕೆ ಒಲ್ಲೆ ಅನ್ಸಾಕತ್ತೈತಿ ಇದಕ್ಕೆ. ಯಾಕಂದ್ರೆ ಸಾಂಬಾರು ಹುಳಿ ಇರ್ತದೆ. ಚಟ್ನಿ ಬೇಕಂದ್ರೆ ಮತ್ತೆ ಆಮೇಲೆ ಮಾಡ್ಕೊಳ್ಳೋಣಂತ ಅಡ್ವಾನ್ಸ್ ನಾನು ಮಾಡಿ ಇಡಲ್ಲ. ಹಾಗಾಗಿ ನಾನು ಇಲ್ಲಿ ಹುಂಚಿಕೆ ಹಾಕೊಳಕತ್ತಿಲ್ಲ. ನೀವು ಮಧ್ಯಾಹ್ನವರೆಗೂ ಮಾಡಿ ಇಡ್ತೀರಿ ಅಂದ್ರೆ ಹುಂಚಿಕೆ ಹಾಕೋರಿ. ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಹಾಕೋತೀನಿ ನೀರು. ಫಸ್ಟ್ ಕೊಬ್ಬರಿ ನೀಟಾಗಿ ಮಿಕ್ಸಿ ಆಗಬೇಕು. ಅದಕ್ಕಾಗಿ ನಾನು ನೀರನ್ನ ಸ್ವಲ್ಪ ಹಾಕೊಳತ್ತೀನಿ. ಇದನ್ನು ರುಬ್ಕೊಂಡು ಬಂದು ಅರ್ಧ ರುಬ್ಬಿದಾದ್ಮೇಲೆ ಫುಲ್ ಸಣ್ಣ ಆಗಿರ್ತದಲ್ಲ, ಅವಾಗ ನಮಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನ ಹಾಕೊಳಕ್ಕೆ ಬರ್ತದೆ. ಇದನ್ನ ಈಗ ನಾನು ರುಬ್ಕೊಂಬರ್ತೀನಿ. ನೋಡಿಲಿ ಚಟ್ನಿ ರುಬ್ಕೊಂಬಂದೀನಿ. ಒಗ್ಗರಣೆ ಕೂಡ ತಣ್ಣಗಾಗೈತಿ. ಈಗ ಇದಕ್ಕೆ ಹಾಕೋತೀನಿ. ಒಗ್ಗರಣೆ ಈ ಥರ ತಣ್ಣಗೆಲ್ಲ ಹಾಕೊಂಡ್ರೆ ಅದ್ರ ಟೇಸ್ಟ್ ಭಾರಿಯಾಗಿರ್ತದೆ. ಹಾಗಾಗಿ ನೀವು ಹೋಟೆಲ್ದಾಗ ಎಲ್ಲ ತಿಂದಿರ್ತೀರಲ್ಲ, ನೋಡಿರ್ತೀರ ಆ ಟೇಸ್ಟ್ ಹೆಂಗಿರ್ತದೆ ಅಂತ ಹೇಳಿ. ಸೇಮ್ ದಿಪ್ಪು ಅದೇ ಟೇಸ್ಟ್ ಬರ್ತದೆ ಇದಕ್ಕೆ. ಹಾಗಾಗಿ ಒಗ್ಗರಣೆನ ಆರಿಸಿಬಿಟ್ಟು ಈ ಥರ ಚಟ್ನಿನ ರುಬ್ಬಿ ಹಾಕೊಳ್ರಿ. ಇವಾಗ ಚಟ್ನಿ ಕೂಡ ರೆಡಿ ಆಯಿತು. ಸಾಂಬಾರು ರೆಡಿ ಆಯಿತು. ಇಡ್ಲಿನೂ ರೆಡಿ ಆಯಿತು. ಇನ್ನೇನೋ ನಾಷ್ಟ ಮಾಡ್ಬೇಕಷ್ಟೇ. ಭಾಗ್ಯಂದು ಮುಗೀತು. ಸಾಂಬಾರು ಹಾಕೊಂಡು ತಿಂದ್ಬಿಟ್ಲು ಭಾಗ್ಯ ತಿಂದ್ಬಿಟ್ಲು. ಯಾವ ಹೊಟ್ಟೆ ಕುಡಿತಾಳ. ನಾ ತಿಂದಿಲ್ಲ ಇನ್ನ. ಹಿಂಗೆಲ್ಲ ಮಾಡ್ತಾವ ನೋಡ್ರಿ. ನಾ ಇವಾಗ ನಾಷ್ಟ ಮಾಡ್ತೀನಂತ ಬರೀ ಎಲ್ಲರೂ ನಾಷ್ಟ ಮಾಡೋಣಂತ. ಚಟ್ನಿ, ಸಾಂಬಾರು, ಬಾಲುಚಾ, ಸೇವಾ, ಇಡ್ಲಿ
ನಾಷ್ಟ ಮಾಡೋ ಟೈಮ್ ಭಾಳ ಆಗೈತ್ರಿ. ತೋರ್ಸಿದ್ರ ಮತ್ತು ಬೈತರಿ, ಬೇಡ ನಾಷ್ಟ ಮಾಡೋಣ ಅಂತ. ಅಕ್ಕ ಚಮಚ ಕೊಡಲ್ಲ ಒಂದು. ಇದ್ರ ಸಾಂಬಾರ್ ಬರ್ಲ ಬೈ. ಕೊಡು ಬೈ. ತೋ ಬೈ. ಏನು ಸೊಸಿಗೆ ಮಾಡ್ತಿಲ್ಲ ನನಗೆ. ಸಾಂಬಾರ್ ಬರೀ ಬರ್ರಿ ಎಲ್ಲಾರು ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಫೈನಲ್ ಆಗಿ ನನ್ನ ತಮ್ಮ ಬಂದ ಮನೆಗೆ. ಅವನು ಬೆಳಗ್ಗೆ ಬರ್ತಾನೆ ಅಂದ್ಕೊಂಡೆ, ಆದರೆ ಮಧ್ಯಾಹ್ನನೇ ಬಂದ. 3 ಗಂಟೆ ಟೈಮಲ್ಲಿ ಬಂದರು ಇಬ್ಬರು. ಇವನು ಬಂದ್ಬಿಟ್ಟು ನನ್ನ ತಮ್ಮ, ಹಾಗೆ ಇವರು ಅತ್ತೆ ಮಗ. ಅವರು ಬರೋ ಟೈಮಲ್ಲಿ ತಿನ್ನೋಕೆ ಏನೇನೋ ತೊಗೊಂಬಂದಿದ್ದ ತಮ್ಮ. ಭಾಗ್ಯನಿಗೆ ಇಷ್ಟ ಆಗಿರೋದು ಅದರಲ್ಲಿ ಸೋನ್ ಪಾಪಡಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಸೋನ್ ಪಾಪಡಿನ ಓಪನ್ ಮಾಡಿಕೊಂಡು ತಿಂತಾ ಇದ್ಲು. ಕ್ರೀಮಿಯಾಗಿ ತುಂಬ ಚೆನ್ನಾಗಿತ್ತು ಸೋನ್ ಪಾಪಡಿ ಕೂಡ. ಅವ್ನು ಬಂದು ಮೆಜೆಸ್ಟಿಕ್ವರೆಗೂ ಟ್ರೈನಲ್ಲಿ ಬಂದರು. ಮೆಜೆಸ್ಟಿಕ್ಕಿಂದ ಈ ಕಡೆ ಬಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ ನಾನು. ಓಲಾ ಊಬರ್ ಕರ್ಕೊಂಡು ಬಂದರು. ಓಲಾ ಊಬರ್ದಲ್ಲಿ ಯಾಕೆ ಬಂದರೆ ಅಂತ ಹೇಳ್ತಿದ್ದೀನಿ ಅಂದರೆ, ಓಲಾ ಊಬರ್ ಡ್ರೈವರು ನಮ್ಮ ಊರ ಕಡೆಯವ್ರಂತೆ. ನನಗೆ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು, ಅವ್ರು ನೋಡಿದ್ದು. ಊರ ಕಡೆಯವರು ಬೆಂಗಳೂರಲ್ಲಿ ಯಾರಾದರೂ ಸಿಕ್ಕರೆ ತುಂಬ ಖುಷಿ ಆಗುತ್ತಲ್ವ ನಮ್ಗೆ. ಆದ್ರೆ ನಮ್ಮ ಊರ ಕಡೆಯವ್ರು ಯಾರಾದರೂ ಬಂದರೆ ಹಾಗಾಗಿ ಖುಷಿ ಆಯಿತು. ನಮ್ಮ ಯಜಮಾನ್ರು ನಾವು ಹೋಗಿ ಮಾತಾಡಿಸ್ಕೊಂಡು ಕೇಳಿದಾಗ ನಾವು ಇಂಡಿ ಸೈಡವರು ಅಂತ ಹೇಳಿದ್ರು. ಅಯ್ಯೋ ಬರ್ರಿ ನಾನು ಇಂಡಿಯಕ್ನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಬಂದು ಮತ್ತು ಚಹಾ ನಾಷ್ಟ ಅದು ಮಾಡಿಸಿದ್ವಿ. ಅವರು ಕೂಡ ತುಂಬ ಖುಷಿಪಟ್ಟರು. ಇವರೇ ಆ ಡ್ರೈವರು, ವೈಟ್ ಶರ್ಟಿನವರು. ನೋಡಿದ್ರಲ್ಲ, ಈ ವಿಡಿಯೋನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು